ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಬಹದ್ದೂರ್ ಅಂತ. ಮೂಲತಃ ನಾನು ಮೈಸೂರಿನವನೇ. ನನ್ನ ವ್ಯಾಸಂಗ ಎಲ್ಲ ಇಲ್ಲೇ ಆಗಿದ್ದು. ನಂತರ ಬೆಂಗಳೂರಿನಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕೆಲಸಕ್ಕೆ ಸೇರಿದ ಮೇಲೆ ಸುಮಾರು 35 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ಮೈನ್ಸ್ ಅಂಡ್ ಜಿಯಾಲಜಿಲಿ ಥ್ರೂ ಔಟ್ ದ ಸ್ಟೇಟ್ ನಾನು ಕೆಲಸ ನಿರ್ವಹಿಸಿದೆ. ನಂತರ ಒಂದು 10 ವರ್ಷಗಳ ಕಾಲ ನಾನು ಪ್ರೈವೇಟ್ ಕಂಪನಿಯಲ್ಲೂ ಸಹ ಜನರಲ್ ಮ್ಯಾನೇಜರ್ ಆಗಿ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ನಿರ್ವಹಿಸಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ನಾನು ಜಾಯಿಂಟ್ ಡೈರೆಕ್ಟರ್ ಆಗಿ ನಿವೃತ್ತಿ ಆದಮೇಲೆ ಇನ್ನೂ ಒಂದು 10 ವರ್ಷ ಕೆಲಸ ಮಾಡೋಣ ಅನ್ನೋದು ಒಂದು ಅಭಿಲಾಷೆ ಇತ್ತು. ಅದೇ ನನ್ನ ಅಭಿಲಾಷೆಯಂತೆ ದೇವರು ಸಹ ನನಗೆ ಒಳ್ಳೆ ಕೆಲಸ ಒದಗಿಸಿ ಕೊಟ್ಟಿದ್ದಾರೆ. ನಂತರ ಇದಲ್ಲದೆ ನಾನು ಬಹಳ ಸ್ಪೋರ್ಟ್ಸ್ ಲವರ್. ನನಗೆ ಕ್ರೀಡೆ ಬಗ್ಗೆ ಮೊದಲಿಂದನೂ ಬಹಳ ಆಸೆ ಇತ್ತು. ಅದಕ್ಕೆ ತಕ್ಕಂತೆ ನನಗೆ ಅವಕಾಶನೂ ಸಿಕ್ತು. ಟೆನ್ನಿಸ್ನಲ್ಲಿ ಸುಮಾರು ಒಂದು 25 ವರ್ಷ, ಒಂದು 10 ವರ್ಷ ನಾನು ಗಾಲ್ಫ್ ಆಟದಲ್ಲಿ ಸಾಕಷ್ಟು ಅನುಭವ ಪಡೆದಿದ್ದೀನಿ. ತಮಗೆ ತಿಳಿಸೋದಾದ್ರೆ, ಈಗ ಸುಮಾರು 10 ನಿಮಿಷದ ಹಿಂದ್ಗಡೆ ನನಗೆ ಬೆಂಗಳೂರಿಂದ ಬ್ಯಾಂಗ್ಳೂರ್ ಗಾಲ್ಫ್ ಕೋರ್ಸ್ನಿಂದ ನನಗೆ ಇನ್ಫಾರ್ಮೇಶನ್ ತಿಳಿಸಿದ್ರು. ನನ್ನ ಕ್ಯಾಟಗರಿಯಲ್ಲಿ ನಾನು ವಿನ್ನರ್ ಆಗಿ ಗಾಲ್ಫ್ನಲ್ಲಿ ಪ್ರೈಸ್ ಪಡೆದಿದ್ದೇನೆ ಅಂತ ತಿಳಿಸಿದ್ರು. ಇದು ಬಹಳ ಸಂತೋಷದ ವಿಷಯ. ಯಾಕೆ ನಾವು ಬಹಳ ಪರಿಶ್ರಮ ಪಟ್ಟಿರ್ತೀವಿ, ಅದರಲ್ಲಿ ನಮಗೆ ಯಾವುದಾದ್ರು ವಿನ್ನರ್ ಅಥವಾ ರನ್ನರ್ ಒಂದು ಪ್ರೈಸ್ ಬಂತು ಅಂತಂದ್ರೆ ಅಪಾರ ಸಂತೋಷ ಆಗುತ್ತೆ. ನಂತರ ಇವತ್ತಿನ ಕಾರ್ಯಕ್ರಮ ಅಂತಂದ್ರೆ ಇದು ನಮ್ಮ ಸಂಸ್ಥೆ, ನಮ್ಮ ಸಮುದಾಯದ ಸಂಸ್ಥೆ, ನಮ್ಮ ಜನರ ಸಂಸ್ಥೆ. ನಾವೆಲ್ಲ ಇದಕ್ಕೆ ಭಾಗಿಯಾಗಿದ್ದೀವಿ. ನಮ್ಮ ತಂದೆ ಕಾಲದಿಂದಲೂ ಅಂದ್ರೆ ಸುಮಾರು 100 ವರ್ಷದಿಂದಲೂ ಸಹ ನಮ್ಮ ಕುಟುಂಬ ಇದರಲ್ಲಿ ಭಾಗಿಯಾಗಿದ್ದೇವೆ. ಭಾಗಿಯಾಗಿದ್ದು ಇವತ್ತಿನ ದಿನ ಇಲ್ಲಿ ಮುಖ್ಯವಾಗಿ ಶ್ರೀರಾಮನ ಪೂಜೆ ಇಟ್ಕೊಂಡಿದ್ರು. ನಂತರ ಸಪ್ತಪದಿ ಅನ್ನೋ ಒಂದು ವೇದಿಕೆಯನ್ನು ಪ್ರಾರಂಭ ಮಾಡ್ತೀವಿ ಅಂತಂದ್ರು. ನಂತರ ಇಲ್ಲಿ ನಮ್ಮ ಸಮುದಾಯದ ಮಕ್ಕಳುಗಳು ಒಳ್ಳೆಯ ಪ್ರತಿಭಾ ಪುರಸ್ಕಾರ ಅಂದ್ರೆ ಅತ್ಯಂತ ಅಂಕಗಳನ್ನು ಪಡೆದಿರೋರು ಹಾಗೂ ಅನೇಕ ಕೋರ್ಸ್ಗಳಲ್ಲಿ ಓದ್ತಾ ಇರೋರಿಗೆ ವಿದ್ಯಾರ್ಥಿನಿ ವೇತನ ಕೊಡೋ ಒಂದು ಪ್ರೋಗ್ರಾಮ್ನ ಇಟ್ಟಿದ್ರು. ಅದಕ್ಕೆ ನಮ್ಮನ್ನ ಚೀಫ್ ಗೆಸ್ಟ್ ಆಗಿ ನಮಗೆ ಆಹ್ವಾನ ಮಾಡಿದ್ರು. ನಮಗೂ ಬಹಳ ಸಂತೋಷ ಇತ್ತು. ಅದರಿಂದ ಆಹ್ವಾನ ಸ್ವೀಕರಿಸಿ ನಾವು ಈ ಕಾರ್ಯಕ್ರಮ ಬಂದ್ವಿ. ನಾನೀಗಾಗಲೇ ತಿಳಿಸಿದೆ, ಸಪ್ತಪದಿ ಅನ್ನೋದು ಬಹಳ ಮುಖ್ಯ. ಮದುವೆ ಆಗಲೇಬೇಕು. ಹೇಗಾಗಬೇಕು, ಯಾಕೆ ಆಗಬೇಕು, ಹೇಗಿರಬೇಕು ನಮ್ಮ ಜೀವನದಲ್ಲಿ, ನಾವು ಕೊನೆಯವರೆಗೂ ಸ್ನೇಹಿತರಾಗೇ ಉಳಿಬೇಕು. ಒಬ್ಬರಿಗೊಬ್ಬರಿಗೆ ನಂಬಿಕೆ ಯಾವಾಗಲೂ ಇಟ್ಕೊಂಡಿರಬೇಕು. ನಾವು ಆಶಾವಾದಿಗಳಾಗಬೇಕು ಅನ್ನೋದೊಂದು ನಾನು ನಮ್ಮ ಸಮುದಾಯಕ್ಕೆಲ್ಲ ತಿಳಿಸಿದೆ. ಇವತ್ತು ನನಗೆ ಬಹಳ ಸಂತೋಷ ಆಯಿತು. ತಮಗೆ ನನ್ನನ್ನು ಈ ಥರ ಇಂಟರ್ವ್ಯೂ ಮಾಡ್ತಿರೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮ್ಮ ದಾಂಪತ್ಯ ಅಂದ್ರೆ ನಾನು ನಿಜವಾಗ್ಲೂ ಹೇಳೋದಾದ್ರೆ, ನಾವು ಪ್ರೀತಿ ಮಾಡಿ ಮದುವೆ ಮಾಡಿದ್ವಿ. ಪ್ರೀತಿ ಪ್ರಾರಂಭ ಆಗಿದ್ದು ಮಾನಸ ಗಂಗೋತ್ರಿಯಲ್ಲಿ. ಒಂದು ಚುಟುಕು ಸಾಹಿತ್ಯ ಹೇಳ್ತೀನಿ ನಿಮ್ಗೆ. ಮಾನಸ ಗಂಗೋತ್ರಿಯಲ್ಲಿ ಮಾವು ಚಿಗುರಿತು, ಮಾವಿನ ಗಿಡದ ಚಿಗುರಿನ ಕೆಳಗಡೆ ನಮ್ಮ ಪ್ರೀತಿ ಚಿಗುರಿತು. ಆವಾಗಲಿಂದ ನಮ್ದು 1969 ಸಾಲಿನಲ್ಲಿ ನಾವು ಪ್ರೀತಿಸಿದ ದಿನದಿಂದ ಈ ದಿನದವರೆಗೂ ನಾವು ಸ್ನೇಹಿತರಾಗಿ ಉಳಿದಿದ್ದೀವಿ. ಈ ಸ್ನೇಹಿತರಾಗಿ ಉಳಿದಿರೋದ್ರಿಂದ ನಮ್ಮಿಬ್ಬರಲ್ಲೂ ಅಪಾರ ಸಂತೋಷ ಇದೆ. ಇದಕ್ಕೆ ನಾವು ದೇವರಿಗೆ ಎಲ್ಲ ರೀತಿಯ ನಮಸ್ಕಾರ, ಅಭಿನಂದನೆ ಸಹ ತಿಳಿಸ್ತೇನೆ. ನಮಸ್ಕಾರ.